ಹಾಯ್, KCET ಕೌನ್ಸಿಲಿಂಗ್ ಇಂದ ಯಾವುದಾದ್ರೂ ವಿದ್ಯಾರ್ಥಿಗಳು ಎಕ್ಸಿಟ್ ಆಗಬೇಕು ಅಂತ ಹೇಳಿದ್ರೆ ಯಾವ್ಯಾವ ರೀತಿಯಲ್ಲಿ ಎಕ್ಸಿಟ್ ಆಗಬಹುದು ಅದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲದಾಗಿ, ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಸೀಟೇ ಅಲಾಟ್ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಚಾಯ್ಸ್ ಎಂಟ್ರಿ ಇರಲ್ಲ, ಸರಿನಾ? ಅಂತಹ ವಿದ್ಯಾರ್ಥಿಗಳು ಈಗ ನೆಕ್ಸ್ಟ್ ರೌಂಡ್ಗೆ ಹೋಗೋದು ಬೇಡ ಆ ರೀತಿ ಇದ್ರೆ ಅವ್ರು ಯಾವ ರೀತಿ ಎಕ್ಸಿಟ್ ಆಗ್ಬೋದು ಅಂತ ಹೇಳಿದ್ರೆ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಇದೆ, ಸರಿನಾ? ಅದರಲ್ಲಿ ನೀವು ಕಾಲೇಜ್ಗಳಿಗೆ ಪ್ರಯಾರಿಟಿ ಕೊಟ್ಟಿದ್ದೀರಾ. ಇದು ಫಸ್ಟ್ ಪ್ರಯಾರಿಟಿ, ಇದು ಸೆಕೆಂಡ್ ಪ್ರಯಾರಿಟಿ, ಇದು ಥರ್ಡ್ ಪ್ರಯಾರಿಟಿ, ಇದು ಪ್ರಯಾರಿಟೀಸ್ ಅನ್ನ ಆರ್ಡರ್ ಮಾಡಿದ್ದೀರಾ. ಈಗ ಆ ಪ್ರಯಾರಿಟಿ ಆರ್ಡರ್ಲಿ 1, 2, 3, 4 ಅಂತ ಏನು ಪ್ರಯಾರಿಟಿ ಕೊಟ್ಟಿದ್ದೀರಾ, ಅಲ್ಲೆಲ್ಲ 0, 0, 0, 0, 0 ಅಂತ ಕೊಟ್ಟು ಅಪ್ಡೇಟ್ ಮಾಡಿಬಿಟ್ರೆ ನಿಮ್ಮ ಆಪ್ಷನ್ ಲಿಸ್ಟ್ ಅಲ್ಲಿ ಯಾವುದೇ ಕಾಲೇಜ್ ಹೆಸರೇ ಇರಲ್ಲ, ಎಲ್ಲ ಡಿಲೀಟ್ ಆಗಿಬಿಟ್ಟಿರುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಅಲಾಟ್ ಆಗಲ್ಲ. ಇದರಿಂದ ನೀವು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗೋದಕ್ಕೆ ಆಗುತ್ತೆ, ಸರಿನಾ? ಈಗ ಸೆಕೆಂಡ್ ರೌಂಡ್ಗಿಂತ ಮೊದಲು ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ಅದು ಹೇಳಿದಲ್ವಾ, ಎಲ್ಲ ಪ್ರಯಾರಿಟಿ ಕೂಡ 0, 0 ಅಂತ ಸೆಟ್ ಮಾಡಿ ಅಪ್ಡೇಟ್ ಕೊಟ್ಬಿಟ್ರೆ ಎಲ್ಲ ಕಾಲೇಜ್ ಡಿಲೀಟ್ ಆಗುತ್ತೆ. ಇದರಿಂದ ಕೌನ್ಸಿಲಿಂಗ್ ಏನಿದೆ ಅದರಿಂದ ನೀವು ಎಕ್ಸಿಟ್ ಆಗ್ಬೋದು, ಸರಿನಾ? ಈಗ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಅಲಾಟ್ ಆದಂತಹ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮೂಲಕನೇ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ, ಸರಿನಾ? ಈಗ 4 ಚಾಯ್ಸಸ್ ಇರುತ್ತೆ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದರಲ್ಲಿ ಚಾಯ್ಸ್ 4 ಮೀನಿಂಗ್ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತಾ ಇದ್ದೀನಿ ಅಂತ ಅರ್ಥ. ಸೊ ನಿಮಗೆ ಕಾಲೇಜ್ ಅಲಾಟ್ ಆಗಿದ್ರೆ ಜಸ್ಟ್ ಆ ಚಾಯ್ಸ್ 4 ಏನಿದೆ ಅದನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿಬಿಟ್ರೆ ಕೌನ್ಸಿಲಿಂಗ್ ಇಂದ ನೀವು ಎಕ್ಸಿಟ್ ಆಗಬಹುದು. ಅಂದ್ರೆ ಯಾವ್ದಾದ್ರು ವಿದ್ಯಾರ್ಥಿಗಳು ಈಗ ಲಾಂಗ್ ಟರ್ಮ್ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಅನ್ನ ಪಡೆದುಕೊಂಡಿದ್ದೀನಿ ನಾನು ಆಲ್ರೆಡಿ, ಬಟ್ ಕೌನ್ಸಿಲಿಂಗ್ ಅಲ್ಲೂ ಕೂಡ ಅಪ್ಲೈ ಮಾಡಿದೆ, ಈಗ ಎಕ್ಸಿಟ್ ಆಗ್ತೀನಿ, ಆ ರೀತಿ ಇದ್ರೆ ಕಾಲೇಜ್ ಅಲಾಟ್ ಆಗಿದ್ರೆ ಏನು ಮಾಡಬಹುದು, ಚಾಯ್ಸ್ 4 ಸೆಲೆಕ್ಟ್ ಮಾಡಿ ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗಬಹುದು, ಸರಿನಾ? ಈ ರೀತಿಯಲ್ಲಿ ವಿದ್ಯಾರ್ಥಿಗಳು KCET ಅಥವಾ ನೀಟ್ ಕೌನ್ಸಿಲಿಂಗ್ ಏನಿದೆ ಅದರಿಂದ ಎಕ್ಸಿಟ್ ಆಗ್ಬೋದು. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.